ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಶೇಷ ಸಂಚಿಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ನಾನು ಈ ಸಲ ನನ್ನೊಂದು ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೇನೆ. ಅವರು ಒಂದು ವಿಭಿನ್ನವಾದ ಕೃಷಿಕರು. ಅಂದರೆ ಅವರ ಕೃಷಿಗೆ ಯಾವುದೇ ರೀತಿಯಲ್ಲೂ ಅವರು ನೀರನ್ನು ಉಪಯೋಗಿಸ್ತಾ ಇಲ್ಲ. ಆದರೆ ಇವರು ಕೂಡ ಒಂದು ಅಡಿಕೆ ಗಿಡದ ಕೃಷಿಕರು. ಅದಕ್ಕೆ ಇವರು ಯಾವುದೇ ರೀತಿಯ ನೀರನ್ನು ಬಳಸ್ತಾ ಇಲ್ಲ. ಅದುವೇ ವಿಶೇಷ. ನಮಗೆ ಇಲ್ಲಿ ಅವರಿಂದ ತಿಳಿಬೇಕಾದ ವಿಷಯ ಏನಂತ ಹೇಳಿದರೆ, ಅದರಲ್ಲಿ ಇಳುವರಿ ಬರ್ತದ, ಅದು ಬರ್ತದೆ, ಇದು ಬರ್ತದ ಅಂತ ಅಲ್ಲ. ಅಡಿಕೆ ಗಿಡಕ್ಕೆ ನೀರು ಕೊಡದಿದ್ರೂ ಕೂಡ ಅದು ಉತ್ತಮ ರೀತಿಯಲ್ಲಿ ಬದುಕಿ ಒಳ್ಳೆಯ ಇಳುವರಿಯನ್ನು ಕೊಡ್ತದೆ ಅಂತ ಹೇಳುವುದು ಒಂದು ನಮಗೆ ತಿಳುವಳಿಕೆ ಆಗಬೇಕು, ಮನದಟ್ಟಾಗಬೇಕು ಈ ವಿಡಿಯೋವನ್ನು ನೋಡಿದ ಮೇಲೆ. ಆದರೆ ಹೆಚ್ಚಿನವರೆಲ್ಲ ಬೇಕಾಬಿಟ್ಟು ನೀರನ್ನು ಕೊಟ್ಟು ಬೇಸಿಗೆ ಕಾಲದಲ್ಲಿ ನಮ್ಮ ಅಂತರ್ಜಲ ಕುಸಿತ ಆಗಿರ್ತದೆ ಒಂದರಾಗಿ, ಮತ್ತು ಅದಕ್ಕಿಂತ ದೊಡ್ಡ ನಷ್ಟ ಅಲ್ಲ, ಅಂತರ್ಜಲ ಕುಸಿಯುವುದೇ ದೊಡ್ಡ ನಷ್ಟ. ಆದ ನಂತರ ನಮ್ಮ ಭೂಮಿಯ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಎಲ್ಲ ನೀವು ಹಣ ಖರ್ಚು ಮಾಡಿ ಬೇಕಾದಷ್ಟು ಹಾಕಿರ್ತೀರಿ, ಎಲ್ಲವೂ ಮಣ್ಣಿನಡಿಗೆ ಸೇರಿಕೊಂಡಿರ್ತದೆ ನೀರನ್ನು ಅತಿ ಹೆಚ್ಚು ಕೊಟ್ಟರೆ. ಅಂದರೆ ಹೆಚ್ಚಿನವರಿಗೆ ತಿಳುವಳಿಕೆ ಏನಂತ ಗೊತ್ತಿರೋದು ಏನಂತ ಹೇಳಿದರೆ, ನೀರನ್ನು ಅಡಿಕೆ ಗಿಡಕ್ಕೆ ಅತಿ ಹೆಚ್ಚು ಕೊಡಲೇಬೇಕಂತ. ಆದರೆ ಈ ಕೃಷಿಕರ ಒಂದು ಗಿಡ ಇದೆ ನೋಡಿ, ಅದಕ್ಕೆ 25 ವರ್ಷದ ಮೇಲೆ ಆಗಿದೆ, ಆದರೆ ಯಾವುದೇ ರೀತಿಯ ನೀರನ್ನು ಕೊಡಲಿಲ್ಲ ಸ್ನೇಹಿತರೆ. ಇದುವೇ ವಿಶೇಷ. ಬನ್ನಿ ಹೋಗುವ ನೋಡೋಣ. ಅಡಿಕೆ ಮರವನ್ನು ನೋಡಿ, ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಾಗೆ ಕಾಣ್ತದೆ ನೋಡಿ ನೀವು. ಅಷ್ಟು ಆರೋಗ್ಯದಲ್ಲಿದೆ, ಯಾವುದೇ ಒಂದು ಹನಿ ನೀರು ಕೊಡದೆ ಸ್ನೇಹಿತರೆ. ಅಂದರೆ ಶೂನ್ಯ ಬಂಡವಾಳ ಕೃಷಿಯಲ್ಲಿ ಏನಂತ ಹೇಳುವುದು ಅಂತ ಹೇಳಿದರೆ, ಪ್ರಕೃತಿಯಲ್ಲಿ ನಾವು ಅಡಿಕೆ ಗಿಡವನ್ನು ಭೂಮಿಯ ಮಡಿಲಿಗೆ ಹಾಕಿ ಬಿಡುವುದಷ್ಟೇ, ಎಲ್ಲವನ್ನು ಅದು ನೋಡಿಕೊಳ್ತದೆ. ಯಾವುದೇ ಗಿಡಗಳಿಗೂ ನೀರು ಹಾಕಿ ಅಭ್ಯಾಸ ಮಾಡಿಸುವುದು ನಾವು. ಅಂದರೆ ಮನುಷ್ಯರು ಕೃಷಿಯನ್ನು ಮಾಡಿ ಅದಕ್ಕೆ ನಾವು ಹೊರಗಿನಿಂದ ಏನಾದರೂ ಕೊಟ್ಟರೆ ಅದನ್ನದು ಅಭ್ಯಾಸ ಮಾಡಿಕೊಂಡ್ರೆ ಮತ್ತು ಅದೇ ಅಭ್ಯಾಸದಲ್ಲಿ ಮುಂದುವರಿತದೆ ಸ್ನೇಹಿತರೆ. ಇಲ್ಲಿ ಯಾವುದೇ ಈ ಬಿರು ಬಿಸಿಲಲ್ಲಿ ಕೂಡ ಇದಕ್ಕೆ ಒಂದು ಹನಿ ನೀರು ಕೊಡ್ತಾ ಇಲ್ಲ ಇವರು. ಹಾಗಾಗಿ ಇದು ನಮಗೆ ಈ ಜೀರೋ ಕಲ್ಟಿವೇಷನ್ ಕೃಷಿಯವರಿಗೆ ಇದೊಂದು ಮುಖ್ಯ ಒಂದು ವಿಷಯ. ಅಡಿಕೆ ಕೃಷಿಗೆ ನೀರು ಕೊಡಲೇಬೇಕಂತಿಲ್ಲ, ಕೊಡದಿದ್ರೂ ಕೂಡ ಅದು ಬದುಕಿ ಬಾಳ್ತದೆ, ಒಳ್ಳೆಯ ಇಳುವರಿ ಕೊಡ್ತಾ ಅಂತ ಹೇಳಲಿಕ್ಕೆ ಇದೇ ಒಂದು ಗಿಡ ಸಾಕ್ಷಿ ಸ್ನೇಹಿತರೆ. ಹಾಗಂತ ನೀವು ಇದು ಕೇವಲ ಗಿಡ ಮಾತ್ರ ಇರುವುದು, ಇದರಲ್ಲಿ ಇಳುವರಿ ಬರ್ತದ ಅಂತ ನೀವು ಅನಿಸ್ಬೇಡಿ. ಇದರಲ್ಲಿ ಒಳ್ಳೆಯ ಇಳುವರಿ ಇದೆ ಸ್ನೇಹಿತರೆ. ಅವರು ಹಸಿ ಅಡಿಕೆ ಒಂದೇ ಗಿಡದಿಂದ 30 kg ಕೊಯ್ತಾರಂತೆ ಪ್ರತಿ ವರ್ಷವೂ. ಆದರೆ ಇಲ್ಲಿ ಈಗ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ, ಯಾಕಂತ ಹೇಳಿದರೆ ಹಸಿರು ಕಾಯಿಗಳು, ಸಣ್ಣ ಕಾಯಿಗಳು ಈ ಸಮಯದಲ್ಲಿ ಇರುವುದರಿಂದ ನಿಮಗೆ ಇದನ್ನು ಕಾಯಿಗಳನ್ನು ತೋರಿಸಲಿಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಇವ್ರದ್ದು ಇನ್ನೂ ತುಂಬ ವಿಶೇಷತೆಗಳಿದೆ. ಏನಂತ ಹೇಳಿದರೆ, ಇವರು ಸುಮಾರು ವಿಧಾನದಲ್ಲಿ ನೀರನ್ನು ಇಂಗಿಸ್ತಾ ಇದ್ದಾರೆ ಭೂಮಿಗೆ. ಆದರೆ ಇವರು ಯಾವುದೇ ನೀರನ್ನು ಕೃಷಿಗೆ ಅಂತ ಬಳಸೋದಿಲ್ಲ. ಇಲ್ಲಿ ಮರ ಇದೆ ನೋಡಿ, ಈ ಮರದಿಂದ ಬರುವಂತಹ ನೀರನ್ನು ನೋಡಿ, ಈ ರೀತಿಯಲ್ಲಿ ಇದಕ್ಕೊಂದು ಪ್ಲಾಸ್ಟಿಕ್ ಚೀಲವನ್ನು ಇವರು ಒಂದು ವಿಭಿನ್ನ ರೀತಿಯಲ್ಲಿ ಕಟ್ಟಿ ಮರದಿಂದ ಇಳಿದು ಬರುವಂಥ ನೀರನ್ನು ಹೀಗೆ ಇಳಿಸಿ ಈ ಪೈಪಿನ ಮುಖಾಂತರ ಬಂದು ಈ ಗುಂಡಿಯಲ್ಲಿ ಶೇಖರಣೆ ಮಾಡ್ತಾರೆ. ಇದು ಇಂಗ್ತದೆ. ಇವ್ರದ್ದು ಇಲ್ಲಿ ರಬ್ಬರ್ ಮಿಷನ್ ಇಡುವ ಒಂದು ಶೆಡ್ ಇದೆ. ಇದರ ದಂಬೆ, ಇಲ್ಲಿ ದಂಬೆ ಅಂತ ಹೇಳ್ತೇವೆ ನೋಡಿ, ನೀರು ಬೀಳುವಂತಹ ಜಾಗ. ಈ ನೀರನ್ನು ಈ ಪೈಪಿನ ಮುಖಾಂತರ ತಂದು ಇಲ್ಲಿ ಒಂದು ಗುಂಡಿ ಮಾಡಿದ್ದಾರೆ ಸ್ನೇಹಿತರೆ, ಇಂಗು ಗುಂಡಿ ನೋಡಿ, ಇಲ್ಲಿ ಕೂಡ ಇಂಗಿಸ್ತಾ ಇದ್ದಾರೆ. ಇದು ಇವರ 2ನೇ ವಿಧಾನ. ಇನ್ನೂ ಇವರು ಬಿಡಲಿಲ್ಲ ಅಷ್ಟಕ್ಕೆ, ಇನ್ನುಂಟು. ಬನ್ನಿ ನೋಡಿ ಸ್ನೇಹಿತರೆ, ಬಾವಿಯ ರೀತಿ ಕಾಣ್ತದೆ. ಇದು ಬಾವಿಯಲ್ಲ, ಇದು ಇವರು ಕೃತಕವಾಗಿ ರಚಿಸುವಂತಹ ಒಂದು ಇಂಗುಗುಂಡಿ. ಇದು ಕೂಡ ಇದಕ್ಕೆ ಇವರೊಂದು ಹೆಸರು ಇಟ್ಟಿದ್ದಾರೆ ಆಕರ್ಷಕವಾದ ನೋಡಿ, PM ಕಿಸಾನ್ ಸಾ ಇಂಗು ಬಾವಿ ಅಂತ. ಅಂದರೆ ಇವರಿಗೆ PM ಕಿಸಾನ್ನಿಂದ ಹಣ ಬರ್ತದಲ್ಲ, ಅದನ್ನು ಉಳಿಸಿ ಇದಕ್ಕೆ ಖರ್ಚು ವೆಚ್ಚ ಮಾಡಿದ್ದಾರೆ. ಇದು ನೇರವಾಗಿ ಹೀಗೆ ಗುಡ್ಡದಿಂದ ಬರುವ ನೀರನ್ನು ಹೀಗೆ ಹರಿಸಿ ಇದರಲ್ಲಿ ಇಂಗಿಸ್ತಾ ಇದ್ದಾರೆ. ಅಂದರೆ ಇವರ ಭೂಮಿಗೆಲ್ಲ ಮಳೆ ನೀರು ಸಂಪೂರ್ಣವಾಗಿ ಇಂಗ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ ಸ್ನೇಹಿತರೆ, ಇನ್ನೊಂದಿದೆ ನೋಡಿ ಸ್ನೇಹಿತರೆ. ನಮಗೆಲ್ಲ ಮನೆಯಲ್ಲಿ ಮಳೆಗಾಲದಲ್ಲಿ ಕರೆಂಟ್ ಹೋದರೆ ಟ್ಯಾಂಕಿಯಲ್ಲಿ ನೀರಿಲ್ಲ. ಆದರೆ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಒಂದು ಶೆಡ್ ಕಟ್ಟಿ ನೋಡಿ, ಯಾವುದೋ ಸಲಕರಣೆಯನ್ನು ಇಟ್ಟಿದ್ದಾರೆ, ಅದಕ್ಕಾಗಿರುವಂಥ ಶೆಡ್ಡು. ಇಲ್ಲಿ ಬಿದ್ದಂತಹ ನೀರು ಈ ಪೈಪಿನ ಮುಖಾಂತರ ಹೋಗಿ ಈ ನೀರಿನ ಟ್ಯಾಂಕಿಗೆ ಬೀಳ್ತದೆ. ಮಳೆಗಾಲದಲ್ಲಿ ಇದು ಫುಲ್ಲು ತುಂಬಿಯೇ ಇರ್ತದೆ ಯಾವಾಗಲೂ. ಇವರಿಗೆ ಯಾವುದೇ ರೀತಿಯಲ್ಲೂ ಕರೆಂಟಿನ ಅವಶ್ಯಕತೆ ಇಲ್ಲ ನೀರಿಗಾಗಿ. ಇಲ್ಲಿ ನೋಡಿ, ಇದು ಅದರಲ್ಲಿ ಒಂದು ಫಿಲ್ಟರ್ ಇಟ್ಟಿದ್ದಾರೆ. ಅದರಿಂದ ಕಸಗಡ್ಡಿಗಳೆಲ್ಲ ಇದ್ದರೆ ಅದರಲ್ಲಿ ನಿಂತು ಒಳ್ಳೆಯ ಶುದ್ಧವಾದ ನೀರು ಟ್ಯಾಂಕಿಯಲ್ಲಿ ಸಂಗ್ರಹ ಆಗ್ತದೆ. ಇದನ್ನು ಕುಡಿಯಲಿಕ್ಕೆ ಕೂಡ ಬಳಸ್ಬೋದು, ಯಾಕಂತ ಹೇಳಿದರೆ ಅತ್ಯಂತ ಶುದ್ಧ ನೀರು. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೊಂದು ವಿಶೇಷ ಉಪಕರಣವನ್ನು ಇವರು ತಯಾರಿಸಿದ್ದಾರೆ ಕಡಿಮೆ ಖರ್ಚಲ್ಲಿ. ಏನಂತ ಹೇಳಿದರೆ, ಮಳೆ ಬರುವಾಗ ಈ ಮಾಡಿನಿಂದ ಬರುವಂಥ ನೀರನ್ನು ಫಿಲ್ಟರ್ ಮಾಡಲಿಕ್ಕೆ ಅಂತ ಒಂದು ಸರಳವಾದ ಒಂದು ವಸ್ತುವನ್ನು ತಯಾರಿಸಿದ್ದಾರೆ. ಅದರಲ್ಲಿ ನೀರನ್ನು ಫಿಲ್ಟರ್ ಮಾಡಿ ಬಾವಿಗೆ ಇಂಗಿಸೋದು.
ಬಾವಿಗೆ ಹರಿಸುವುದು. ಬನ್ನಿ ನೋಡುವ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಇವರ ಸುಂದರವಾದ ಹಂಚಿನ ಮನೆ. ಈ ಮಾಡಿನಿಂದ ಬರುವಂತಹ ನೀರನ್ನು ಇವರು ಅದೇ ರೀತಿಯ PVC ದಂಬೆಯಿಂದ ಹೀಗೆ ಇಲ್ಲಿಗೆ ಬರೆಸ್ತಾರೆ ನೋಡಿ. ಹೀಗೆ ಇಳಿಸಿ ಇಲ್ಲಿ ಇವರು ರೆಡಿ ಮಾಡಿದಂತಹ ಫಿಲ್ಟರ್ ಇದೆ ನೋಡಿ. ಇವರ ಸ್ವಂತ ಐಡಿಯಾದಿಂದ ಈ ರೀತಿಯಂತಹ ಒಂದು ಸಾಧನವನ್ನು ತಯಾರಿಸಿದ್ದಾರೆ. ಅತ್ಯಂತ ಸರಳವಾಗಿರುವಂತಹ ಒಂದು ಸಾಧನ. ಈ ಸಾಧನದಿಂದ ಇಲ್ಲಿ ಬಿದ್ದಂತಹ ಮಳೆ ನೀರು ನೇರವಾಗಿ ಇದರಲ್ಲಿ ಸಂಗ್ರಹವಾಗಿ ಇದರಲ್ಲಿ ಸೋಸಲ್ಪಡ್ತದೆ. ಇಲ್ಲಿಂದ ನೇರವಾಗಿ ಹೀಗೆ ಬಿದ್ದಂತಹ ನೀರು ಈ ಪೈಪಿನ ಮುಖಾಂತರ ಹೋಗಿ ಇವರ ಬಾವಿಗೆ ಸೇರ್ತದೆ ನೋಡಿ. ಅಲ್ಲಿ ಬಾವಿ ಇದೆ. ಇಲ್ಲಿಂದ ಇವರು ಹೋಲ್ ಮಾಡಿ ನೇರವಾಗಿ ಬಾವಿಗೆ ಬಿಡ್ತಾ ಇದ್ದಾರೆ ನೋಡಿ. ನೀರು ಕಾಣ್ಬೋದು ಬಾವಿಯಲ್ಲಿ. ಇದರಿಂದ ಇವರಿಗೆ ಏನು ಲಾಭ ಆಗಿದೆ ಅಂತ ಹೇಳಿದರೆ, ಕಳೆದ 10-18 ವರ್ಷಗಳ ಹಿಂದೆ ಈ ಬಾವಿಯಲ್ಲಿ ಬೇಸಿಗೆಗಾಲದಲ್ಲಿ ನೀರು ಇರ್ತಿರಲಿಲ್ಲ. ಆದರೆ ಈಗ ಇವರು ಸತತವಾಗಿ ಪ್ರತಿ ವರ್ಷವೂ ಈ ರೀತಿಯಲ್ಲಿ ಇಂಗಿಸುವುದರಿಂದ ಬೇಸಿಗೆ ಕಾಲದ ನೀರಿನ ಸಮಸ್ಯೆ ಪರಿಹಾರ ಆಗಿದೆ. ಅಂದರೆ ನೀರಿನ ಇಂಗುವಿಕೆಯಿಂದ ನಮಗೆ ನೇರವಾಗಿ ಲಾಭ ಆಗ್ತದೆ ಹೇಳಲಿಕ್ಕೆ ಇದೊಂದು ಸಾಕ್ಷಿ. ಅಷ್ಟೇ ಅಲ್ಲದೆ ಹೀಗೆ ಗುಡ್ಡದಲ್ಲೆಲ್ಲ ಇವರು ನೀರಿಂಗಿಸುವುದರಿಂದ ಸುತ್ತಮುತ್ತಲಿನವರಿಗೂ ತುಂಬ ಲಾಭ ಆಗ್ತಾಯಿದೆ. ಸ್ವಂತ ಕೃಷಿಗೆ ಇವರಿಗೆ ಒಂದು ಹನಿ ನೀರು ಕೂಡ ಹಾಕೋದಿಲ್ಲ. ಅದು ಇರುವುದು ಸ್ನೇಹಿತರೆ ವಿಶೇಷತೆ ನೋಡಿ. ಒಳ್ಳೆಯ ಕರಿಮೆಣಸು ಕೃಷಿಕರು ಇವರು. ಆದರೆ ಈ ವಿಶೇಷತೆ ಏನಂತ ಹೇಳಿದರೆ, ಇದಕ್ಕೆ ಕೂಡ ಒಂದು ಹನಿ ನೀರು ಇವರು ಉಪಯೋಗಿಸುವುದಿಲ್ಲ. ಅಂದರೆ ನೀರೇ ಇಲ್ಲದೆ ಇವರು ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇದು ನಮಗೆ ಬೇಕಾದ್ದು ಸ್ನೇಹಿತರೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಕೃಷಿಯಲ್ಲೂ ಒಂದೊಂದು ಅವರವರ ಒಂದು ವಿಶೇಷ ಪ್ರಯೋಗ ಇರಬೇಕಾಗ್ತದೆ. ಎಲ್ಲರಂತೆ ನಾವಾದರೆ ಅದರಲ್ಲಿ ಏನಿಲ್ಲ. ನಾವು ನಮ್ಮದು ಅಂತ ಒಂದು ವಿಭಿನ್ನತೆ ಇರಬೇಕಾಗ್ತದೆ. ಅದನ್ನು ಈ ಕರಿಮೆಣಸಿನ ಕೃಷಿ ಮತ್ತು ಈ ತೆಂಗು ಕೃಷಿಯಲ್ಲಿ ಇವರು ತೋರಿಸಿಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಒಂದು ಹನಿ ನೀರಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಇಳುವರಿ ಇದೆ ಅಂತ ನೋಡಿ. ಯಾರಾದರೂ ನಂಬಲಿಕ್ಕೆ ಇಲ್ಲ ನೀರಿಲ್ಲದೆ ಎಷ್ಟು ಚೆನ್ನಾಗಿ ಬರ್ತದಂತ. ಆದರೆ ಇವರು ಇದನ್ನು ಸಾಧಿಸಿ ತೋರಿಸಿದ್ದು. ಇದೇನು ತನ್ನಷ್ಟಕ್ಕೆ ಅಥವಾ ಇನ್ನೊಬ್ಬರಿಂದ ತಿಳ್ಕೊಂಡು ಮಾಡಿದಲ್ಲ, ಇವರ ಸ್ವಂತ ಐಡಿಯಾದಿಂದ ಇದು ಮಾಡೋದು. ಹಾಗಾಗಿ ಸ್ನೇಹಿತರೆ, ನಾವು ಸಹ ಕೃಷಿಯಲ್ಲಿ ಏನಾದರೂ ಒಂದು ವಿಶೇಷ ಸಾಧನೆಯನ್ನು ಮಾಡಿದರೆ ಇನ್ನೊಬ್ಬರು ಅದನ್ನು ಗುರುತಿಸ್ತಾರೆ ಮತ್ತು ನಮಗೆ ಅದರಿಂದ ಒಂದು ಮನಸ್ತೃಪ್ತಿ ಇರ್ತದೆ. ನಮಸ್ತೆ ಸರ್. ನಮಸ್ತೆ. ನಮ್ಮಲ್ಲಿ ತೆಂಗು ಇದೆ, ಕಾಳು ಮೆಣಸು ಇದೆ, ಅದೇ ರೀತಿ ರಬ್ಬರ್ ಇದೆ, ಅದೇ ರೀತಿ ಎಲ್ಲ ರೀತಿಯ ಕೃಷಿಯೂ ಇದೆ. ಆದರೆ ನಮ್ಮಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ಎಲ್ಲರಿಗೂ ಒಂದು ಆಕರ್ಷಣೆ ಅಂತ ಹೇಳಿದರೆ ಈ ಅಡಿಕೆ. ಯಾಕಂತ ಹೇಳಿದರೆ ಅಡಿಕೆ ಇವತ್ತು ಟ್ರೆಂಡಿಂಗಲ್ಲಿದೆ, ವೈರಲ್ ಆಗ್ತಾ ಇದೆ. ಅಡಿಕೆ ಬಗ್ಗೆ ಎಲ್ಲರಿಗೂ ಪ್ರೀತಿ. ಬೇರೆ ಕೃಷಿಗಳ ಮೇಲೆ ಅಷ್ಟೊಂದು ಪ್ರೀತಿ ನನಗೆ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಒಂದು ವಿಷಯ ಹೇಳಬೇಕು. ನಮ್ಮಲ್ಲಿ ಕೂಡ 2 ಅಡಿಕೆ ಮರಗಳಿದೆ. ಒಂದು ಆ ಕಡೆ ಇದೆ, ಒಂದು ಈ ಕಡೆ ಇದೆ. 2 ಅಡಿಕೆ ಮರಗಳಲ್ಲಿ ಇದೊಂದು ವಿಶೇಷ ಅಂತ ಹೇಳಿದರೆ, ಈ ಒಂದು ಮರವು ನಟ್ಟು ಸುಮಾರು ಒಂದು 25-30 ವರ್ಷ ಹತ್ತಿರ ಆಗಿರ್ಬೋದು. 20 ವರ್ಷಗಳ ಮೇಲೆ ಆಗಿದೆ. ಇದೊಂದು ನಾಟಿ ತಳಿ. ಇದಕ್ಕೆ ನಾವು ದೊಡ್ಡ ಟ್ರೀಟ್ಮೆಂಟ್ ಏನು ಮಾಡುವಂಥ ಅವಶ್ಯಕತೆ ಇಲ್ಲ, ನಿರ್ವಹಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಇದಕ್ಕೆ ನೀರು ಕೊಡುವುದಿಲ್ಲ. ಅದಕ್ಕೆ ಇವತ್ತು ನಮ್ಮ ಕೃಷಿಯಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ನಾವು ಯಾವುದೇ ಕೃಷಿ ಮಾಡಿದರೆ ನೀರು ಕೊಡಬೇಕಾಗ್ತದೆ. ಇದಕ್ಕೆ ನಾವು ನೀರು ಕೊಡುವುದಿಲ್ಲ. ಈಗ ಅಡಿಕೆಗೆ ನೀರಿಲ್ಲ ಅಂತ ಹೇಳಿದರೆ ಹೆಚ್ಚಿನ ಅಂಶ ಅದು ಸತ್ತೇ ಹೋಗ್ತದೆ. ಆದರೆ ಸಣ್ಣ ಗಿಡದಿಂದ ಇದಕ್ಕೆ ಅಭ್ಯಾಸ ಆಗಿರ್ಬೋದು. ಹೌದು ಅಲ್ವಾ? ಹೌದು. ಅಂದರೆ ನಾವು ಯಾವಾಗಲೂ ನೀರು ಕೊಟ್ಟು ಅಭ್ಯಾಸ ಆದದ್ದಕ್ಕೆ ಏಕೈಕ ನೀರು ಕೊಡದಿದ್ದರೆ ಅದು ಸತ್ತು ಹೋಗ್ಬೋದು. ಹೌದು. ಇದು ಸಣ್ಣ ಗಿಡದಿಂದಲೇ ಇದಕ್ಕೆ ಕೊಟ್ಟಿರಲಿಕ್ಕಿಲ್ಲ ಅಂತ ನನ್ನ ಒಂದು ಲೆಕ್ಕಾಚಾರ. ಹೌದು 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 ಅಲ್ವಾ? ಹೌದು. ಅದು ಮುಖ್ಯವಾದ ವಿಷಯ. ಆರಂಭದಲ್ಲಿ ಸ್ವಲ್ಪ ಗಿಡ ಕೊಟ್ಟು ಬೆಳೆಸಿ ನಂತರ ಅದನ್ನು ಬೆಳೆದ ಮೇಲೆ ಅದಕ್ಕೆ ನೀರು ಕೊಟ್ಟು ಅಭ್ಯಾಸ ಮಾಡಿದ್ರೆ ಅದಕ್ಕೆ ಕೊಡ್ತಾನೆ ಇರಬೇಕಾಗ್ತದೆ. ಹೌದು. ನೋಡಿ, ಈಗ ಕಾಡು ಗಿಡಗಳಿಗೆ ಯಾರು ನೀರು ಕೊಡ್ತಾ ಇಲ್ಲ. ಅದು ಯಾವುದೇ ರೀತಿಯಲ್ಲಿದ್ರೂ ಅದು ಬೆಳವಣಿಗೆ ಆಗ್ತದೆ, ಅದನ್ನು ಬದುಕಿಕೊಳ್ಳುವ ಶಕ್ತಿ. ಇದು ಕೂಡ ಒಂದು ರೀತಿಯಲ್ಲಿ ಕಾಡು ಗಿಡದ ರೀತಿಯಲ್ಲಿಯೇ ಇದು ಅದರ ಒಂದು ರಕ್ಷಣೆ, ಬದುಕುವ ಒಂದು ಶಕ್ತಿ ಅನ್ನೋದು ಪಡ್ಕೊಂಡಿದೆ ಅಂತ ಹೇಳ್ಬೋದು. ನಿಮ್ಮ ಕರಿಮೆಣಸು ಕೃಷಿಯನ್ನು ನೋಡಿದ್ರೆ ಯಾವುದೇ ರೀತಿಯ ನೀರು ಕೊಡದಂತಹ ಕ್ರಮ ಕಾಣುವುದಿಲ್ಲ ಇಲ್ಲಿ. ಆದರೆ ಇದಕ್ಕೂ ನೀವು ನೀರು ಕೊಡ್ತೀರಾ? ಇಲ್ಲ, ನಾವು ನಮ್ಮಲ್ಲಿ ಇರುವಂತಹ ಯಾವುದೇ ಕೃಷಿಗಳಿಗೆ ನಾವು ನೀರು ಕೊಡುವಂಥ ವ್ಯವಸ್ಥೆನೇ ಇಲ್ಲ. ನೀರು ಕೊಡುವ ವಿಷಯವೇ ಇಲ್ಲ. ಯಾಕೆ ಅಂತ ಹೇಳಿ ನಮ್ಮಲ್ಲಿ ನೀರು ಕೊಡುವ ವ್ಯವಸ್ಥೆ ಇಲ್ಲ. ಹೌದು. ವ್ಯವಸ್ಥೆ ಯಾಕೆ ಮಾಡಿಕೊಳ್ಳೋದು? ಇದು ಈಗ ಹೋಗ್ತಾ ಉಂಟು. ಇದಕ್ಕೆ ಅಭ್ಯಾಸ ಆಗಿದೆ. ನಮ್ಮ ಹಾಗೆ ಸರಳ ಜೀವನದೊಂದು ಈ ಮರ ಗಿಡಗಳಿಗೆ ತೆಂಗು ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಕಂಗು ಇರ್ಬೋದು, ಅಡಿಕೆ ಇರ್ಬೋದು, ಕಾಳು ಮೆಣಸು ಇರ್ಬೋದು, ಮತ್ತು ರಬ್ಬರ್ ಇರ್ಬೋದು, ಇದಕ್ಕೆಲ್ಲವೂ ಯಾವುದಕ್ಕೂ ನಾವು ನೀರು ಕೊಡುವಂಥದ್ದಿಲ್ಲ. ಮತ್ತು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರ ಹಾಕುವಂಥದ್ದಲ್ಲ. ಸ್ವಲ್ಪ ಈ ಸಾವಯವ ಗೊಬ್ಬರಗಳಾದಂಥ ಸ್ವಲ್ಪ ಹಾಕ್ತೇವೆ ಅನ್ನೋದು ಬಿಟ್ಟರೆ, ಮತ್ತು ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ. ಅಂದರೆ ನಾವು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಕಲಿಸಿದಾಗಿರ್ತದೆ. ಯಾವುದೇ ಒಂದು ವಿಷಯ ಮತ್ತೆ ಇರ್ಬೋದು, ಕೃಷಿ ಇರ್ಬೋದು, ನಾವು ಯಾವ ರೀತಿ ಅದಕ್ಕೆ ನಾವು ಸಣ್ಣದರಿಂದ ನಾವು ಅದಕ್ಕೆ ಅಭ್ಯಾಸ ಮಾಡಿ ಅದರ ಮೇಲೆ ಆಗ್ತದೆ. ಈ ಕೃಷಿಯಲ್ಲಿ ಸರಳ ಕೃಷಿ, ನೈಸರ್ಗಿಕ ಕೃಷಿ ಹತ್ರ ನಾವು ಮುನ್ನಡೆಯಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ನಾವು ದುರಾಸೆಗೋಸ್ಕರ ಸಿಕ್ಕಾಪಟ್ಟೆ ಗೊಬ್ಬರಗಳನ್ನು ತಂದು ಸುರಿಯುವಂಥದ್ದು, ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅತಿಯಾದ ಒಂದು ಆಸೆಯಿಂದ ಬೇರೆ ಬೇರೆ ರೀತಿಯ ತುಂಬ ಸಾಲ ಮಾಡಿ ಕೃಷಿ ಮಾಡುವಂಥದ್ದು,
ಸಾಲ ಮಾಡಿ ದೊಡ್ಡ ದೊಡ್ಡ ನಮ್ಮ ಕೈಲಿ ಸಾಧ್ಯವಿಲ್ಲದಂಥ ನಮಗೆ ಗೊತ್ತಿಲ್ಲದಂಥ ಕೆಲಸಗಳನ್ನು ಮಾಡಿ ಕೈ ಸುಟ್ಟುಕೊಂಡು ಜೀವನ ಹಾಳು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಗಳನ್ನು ಜನಗಳನ್ನು ನೋಡ್ತಿದ್ದೇವೆ. ಆದ್ದರಿಂದ ನಮಗೆ ಆಗುವಂಥ ಕೆಲಸವನ್ನು ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಮಾಡಿಕೊಂಡು ಜೀವನ ಮಾಡಿದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಬಾಕಿ ಕರಿಮೆಣಸಿನ ಬಗ್ಗೆ ನೀರು ಹಾಕದೆ ನೀವು ಕೃಷಿ ಮಾಡ್ತಾ ಇದ್ದೀರಿ, ಎಲ್ಲವೂ ಒಂದು ವಿಶೇಷ ವಿಷಯಗಳೇ. ನಮ್ಮಲ್ಲಿ ಎಲ್ಲ ಕೃಷಿ ಇರಬೇಕು. ನಾನು ಒಂದು ವಿಷಯ ಹೇಳುವಂಥದ್ದು, ಸಮಗ್ರ ಕೃಷಿ ಅಂತ ಹೇಳಿದ್ರೆ ಸಮಗ್ರ ಕೃಷಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇರಬೇಕು. ನೋಡಿ ಸ್ನೇಹಿತರೆ, ತುಂಬ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರು ತಮ್ಮ ಸ್ವಂತ ಐಡಿಯಾದಿಂದ ಒಂದು ಫಿಲ್ಟರನ್ನು ರೆಡಿ ಮಾಡಿ ತುಂಬ ಜನರಿಗೆ ಇವರು ಕೊಟ್ಟಿದ್ದಾರೆ. ತುಂಬ ಜನರಿಗೆ ಇದರಿಂದ ಉಪಯೋಗ ಆಗಿದೆ. ಇದನ್ನು ನಮ್ಮ ಮಾಡಿನ ನೀರನ್ನು ನೇರವಾಗಿ ನಮ್ಮ ಬೋರ್ವೆಲ್ಗೆ ಹಾಕ್ಬೋದು. ಯಾವುದೇ ಅತಿ ಹೆಚ್ಚು ಖರ್ಚು ಇಲ್ಲದೆ ನೇರವಾಗಿ ಬೋರ್ವೆಲ್ಗೆ ಇಳಿಸ್ಲಿಕ್ಕೆ ಆಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ಇವರು ಈ ನೀರಿಂಗಿಸುವಿಕೆಯ ವಿಷಯದಲ್ಲಿ 2 ಸಾಧನೆಗಳನ್ನು ಮಾಡಿದ್ದಾರೆ. ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ಮತ್ತೊಂದು ನೊಬೆಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸ್ನೇಹಿತರೆ. ಇದು ಇವರ ಒಂದು ದೊಡ್ಡ ಒಂದು ಸಾಧನೆಗೆ ಸಂದ ಗೌರವ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇವರು ಈ ಫಿಲ್ಟರನ್ನು ಕೇವಲ 1,000 ರೂಪಾಯಿಗೆ ನಮಗೆ ಕೊಡ್ತಾ ಇದ್ದಾರೆ. ಇವರ ಫೋನ್ ನಂಬರನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಯನ್ನು ಅವರಿಂದಲೇ ಕೇಳಿ ಪಡ್ಕೊಳ್ಬಹುದು. ಯಾವುದೇ ನಮಗೆ ಹೆಚ್ಚುವರಿ ಖರ್ಚು ಇದರ ನಂತರ ಬರುವುದಿಲ್ಲ. ಕೇವಲ ನಮ್ಮ ಬೋರ್ವೆಲ್ಗೆ ನೇರವಾಗಿ ಮಾಡಿನ ನೀರನ್ನು ಇಳಿಸ್ಬೋದು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.